ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಜ್ಞಾನೋದಯ ಯೂಟ್ಯೂಬ್ ವಾಹಿನಿ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೆಡಿಕ್ಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನೆನ್ನೆ ನಡೆದಿದ್ದಂತಹ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಮ್ಯಾಚ್ಗೆ ಬರೋಣ. ನೆನ್ನೆ ನಡೆದಿದ್ದಂತಹ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಯಾವ ತಂಡದ ರನ್ ರೇಟ್ ಚೆನ್ನಾಗಿರುತ್ತೆ ಎರಡು ಟೀಮ್ಗೂ ಕಂಪೇರ್ ಮಾಡಿದ್ರೆ ಅಂತಾಯಿತು. ಇದರಲ್ಲಿ ಸ್ಪಷ್ಟವಾಗಿ RCB ಟೀಮ್ನ ರನ್ ರೇಟ್ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಅವ್ರಿಗಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ RCB ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿದೆ. ಇನ್ನು ಇವತ್ತಿನ ಮ್ಯಾಚ್ಗೆ ಬಂದ್ಬೋಣ. ಇವತ್ತು ನಡೀತಿದೆ 2 ಮ್ಯಾಚ್ಗಳು. IPL ಅಲ್ಲಿ 21ನೇ ಮ್ಯಾಚ್ ನಡೀತಿದೆ ಕೋಲ್ಕತ್ತಾದಲ್ಲಿ. KKR ವರ್ಸಸ್ LSG ಲಕ್ನೋ ಸೂಪರ್ ಜೈಂಟ್ಸ್. ಈ ಮ್ಯಾಚ್ನ ಪ್ರೆಡಿಕ್ಷನ್ ಈ ರೀತಿ ಇದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಕಡೆ ಇರುವಂತಹ ಭಾರತೀಯ ಆಟಗಾರರು ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಇರುವಂತಹ ಫಾರಿನ್ ಆಟಗಾರರು, ಇವರಲ್ಲಿ ಯಾರು ಅತಿ ಹೆಚ್ಚು ರನ್ಸ್ ಗಳಿಸ್ತಾರೆ ಓವರಾಲ್ ಅಂತ. ಉದಾಹರಣೆಗೆ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಎಲ್ಲ ಸೇರಿ ಕೋಲ್ಕತ್ತಾ ನೈಟ್ ರೈಡರ್ಸಲ್ಲಿ, ಹಾಗೆಯೇ ಫಾರಿನ್ ಪ್ಲೇಯರ್ಸ್ ಎಲ್ಲ ಸೇರಿ ಲಕ್ನೋ ಸೂಪರ್ ಜೈಂಟ್ಸಲ್ಲಿ, ಇವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ನಿಮ್ಮ ಆಪ್ಷನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸಲ್ಲಿರುವಂತಹ ಇಂಡಿಯನ್ ಪ್ಲೇಯರ್ಸ್ ಅತಿ ಹೆಚ್ಚು ರನ್ ಗಳಿಸ್ತಾರೆ, ಇದು ಆಪ್ಷನ್ ಎ. ಎರಡನೇ ಆಪ್ಷನ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿರುವಂತಹ ಫಾರಿನ್ ಪ್ಲೇಯರ್ಸ್ ಅತಿ ಹೆಚ್ಚು ರನ್ ಗಳಿಸ್ತಾರೆ, ಇದು ಎರಡನೇ ಆಪ್ಷನ್. ಈ ಎರಡರಲ್ಲಿ ಒಂದು ಆಪ್ಷನ್ನ ನೀವು 3 ಗಂಟೆ ಒಳಗಾಗಿ ಜ್ಞಾನೋದಯ ಗ್ರೂಪ್ನಲ್ಲಿ ಬಂದು ತಿಳಿಸ್ಬೇಕಾಗತ್ತೆ. ಇನ್ನು ಎರಡನೇ ಮ್ಯಾಚ್ ಬರೋದಾದರೆ ಚಂಡೀಗಢಲ್ಲಿ ನಡೀತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚಲ್ಲಿ ನಿಮ್ಮ ಪ್ರೆಡಿಕ್ಷನ್ ಈ ರೀತಿ ಇದೆ. ಫಸ್ಟ್ ಬ್ಯಾಟಿಂಗ್ ಆಡುವಂತಹ ತಂಡ ಗೆಲ್ಲುತ್ತೋ ಇಲ್ಲ ಚೇಸಿಂಗ್ ಮಾಡುವಂತಹ ತಂಡ ಗೆಲ್ಲುತ್ತೋ ಅನ್ನೋದು ನಿಮ್ಮ ಪ್ರೆಡಿಕ್ಷನ್ ಆಗಿರುತ್ತೆ. ಆಪ್ಷನ್ ಎ ಫಸ್ಟ್ ಬ್ಯಾಟಿಂಗ್ ಆಡುವಂತಹ ತಂಡ, ಆಪ್ಷನ್ ಬಿ ಸೆಕೆಂಡ್ ಅಂದರೆ ಚೇಸಿಂಗ್ ಮಾಡುವಂತಹ ತಂಡ. ನಿಮ್ಮ ಆಪ್ಷನ್ಸ್ನ ಸಂಜೆ 7 ಗಂಟೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಇದು ಇವತ್ತಿನ ಪ್ರೆಡಿಕ್ಷನ್ ಆಗಿರುತ್ತೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಊರಿಗೆಲ್ಲ ಗೊತ್ತು RCB ಗೊತ್ತು.